ದರ್ಶನಪುರ ಅವರು ಇವತ್ತೊಂದು ಸ್ಟೇಟ್ಮೆಂಟ್, ನಾವು ಲೀಡ್ಗಳನ್ನ ನಮ್ಮ ಕ್ಷೇತ್ರದಲ್ಲಿ ಕೊಟ್ಟಿಲ್ಲ ಅಂದ್ರೆ ಸ್ಥಾನ ನಾವು ಲೀಡ್ ತಂದುಕೊಟ್ಟಿಲ್ಲ ಕಾಂಗ್ರೆಸ್ಗೆ, ನಾವು ಸಚಿವ ಸ್ಥಾನದಲ್ಲಿ ಇದ್ದು ಉಪಯೋಗ ಇರೋದಿಲ್ಲ, ಸಚಿವ ಸ್ಥಾನ ಬಿಡಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಪರೋಕ್ಷವಾಗಿ ಅದನ್ನೇ ಹೇಳಿದ್ದಾರೆ, ಒಕ್ಕಲಿಗ ಸಚಿವರು ಕಷ್ಟ ಆಗ್ಬೋದು ಲೀಡ್ ತಂದುಕೊಟ್ಟಿಲ್ಲ. ನೋಡಿ, ಈಗ ಕೆಲವೊಂದು ನಾವು ಆ ಮಾನದಂಡಗಳು ಕೆಲವೊಂದು ಕಡೆ ನಾವು ಇದು ಮಾಡಲಿಕ್ಕೆ, ಈಗ ಉದಾಹರಣೆಗೆ ಕೆಲವೊಂದು ಮತಕ್ಷೇತ್ರಗಳಿದಾವೆ, ಕೆಲವೊಂದು ಜಿಲ್ಲೆಗಳಿದಾವೆ, ಅಲ್ಲಿ ಪೋಲರೈಸೇಷನ್ ಹೈ ಇದೆ. ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಇಂಟೆಂಟ್ ಇರಬೇಕು, ಪ್ರಯತ್ನ ಆಗಬೇಕು, ಲೀಡ್ ಕೊಡುವಂಥದ್ದು ಆಗಬೇಕು. ಲೀಡ್ ಕೊಡುವಂಥ ಎಲ್ಲ ಪ್ರಯತ್ನಗಳು ಎಲ್ಲರೂ ಶಾಸಕರು ಸಚಿವರುಗಳು ಮಾಡ್ತಾರೆ. ಅಂಥದ್ದು ಯಾವುದೂ ಕೂಡ ಇಲ್ಲ. ನೋಡೋಣ, ಚುನಾವಣೆ ನಂತರ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಇರಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಚುನಾವಣೆನ ಸಕಾರಾತ್ಮಕವಾಗಿ ಆಗ್ತದೆ. ನೀವೇ ಯಾಕೆ ನೆಗೆಟಿವ್ ವಿಚಾರ ಮಾಡ್ತಾ ಇದ್ದೀರಿ? ನಾನು ನೆಗೆಟಿವ್ ವಿಚಾರ, ನಾವು 20 ಸೀಟ್ಗಳು ಗೆಲ್ತೀವಿ. ಸರ್, ಈಗ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಮತಗಳು ವಾಲಿದ್ದು ಈಗ ಕಾಂಗ್ರೆಸ್. ಈಗ BS ಯಡಿಯೂರಪ್ಪನವರು ಆ ಕಡೆ ಧುಮುಕಿದ್ದಾರೆ, ವಿಜಯೇಂದ್ರ ಅವ್ರ ಕಡೆ ಓಡಾಡ್ತವೆ. ಮತಗಳು ಕಾಂಗ್ರೆಸ್ಗೆ ಹುಡ್ಕೊಳ್ಳೋದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದೀರಾ ವೀರಶೈವ ಲಿಂಗಾಯತ ನಾಯಕರು? ನೋಡಿ, ಎಲ್ಲರಿಗೂ ಗೊತ್ತಿದೆ ವಿಜೇಂದ್ರ ಅವ್ರನ್ನ ಯಾಕೆ ಅಧ್ಯಕ್ಷ ಮಾಡಿದ್ದಾರೆ, ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಉಪಯೋಗಿಸಲಿಕ್ಕೆ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರೇ ಹೇಳಿದ್ದಾರೆ, ವಿಜೇಂದ್ರ ಅವರು ಟರ್ಮ್ 3 ವರ್ಷ ಅಂದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ವಿಜೇಂದ್ರ ಇರೋದಿಲ್ಲ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ನಾನು ಹೇಳ್ಬೇಕಾಗಿಲ್ಲ. ಹೀಗಾಗಿ ಆ ಲಿಂಗಾಯತ್ ಮತಗಳು ಏನು ಕಾಂಗ್ರೆಸ್ ಪರವಾಲಿದಾವು, ಆ ಲಿಂಗಾಯತ್ ಮತಗಳು ಕಾಂಗ್ರೆಸ್ ಪಾಲಿಯ ಸ್ಥಳೀಯ ಇದ್ರ ಮೇಲೆ ಎಲ್ಲವೂ ಡಿಪೆಂಡ್ ಇದಾವೆ. ಕಾಂಗ್ರೆಸ್ ಪರವಾಗಿ ಇದಾವೆ. ಕಾಂಗ್ರೆಸ್ ಎಲ್ಲ ಲಿಂಗಾಯತರಿಗೂ ಕೂಡ ಸಾಕಷ್ಟು ಟಿಕೆಟ್ ಕೊಟ್ಟಿದ್ದೀವಿ, ಒಳ್ಳೆ ಅಭ್ಯರ್ಥಿಗಳು ಕೊಟ್ಟಿದ್ದೀವಿ. ಹೀಗಾಗಿ ಲಿಂಗಾಯತ್ ಮತಗಳು ಏನು ಯಡಿಯೂರಪ್ಪನವ್ರ ಮಗರನ್ನ ಓಡಾಡಿದ್ರೆ ಅಥವಾ ಅವ್ರ ಮಗನ ಅಧ್ಯಕ್ಷ ಮಾಡಿದ್ರೆ ಎಲ್ಲ ಬಿಜೆಪಿ ಬೀಳ್ತಾವನ್ನು ಸುಳ್ಳು. ಬಡಿ ನಾನು ಅವ್ರ ಪಕ್ಷದದು ಅಲ್ಲ. ನೋಡಿ, ಏನು ಹೇಳಿ, ಪ್ರಹ್ಲಾದ್ ಜೋಶಿ ಅವರು ಏನು ಹೇಳಿದ್ದಾರೆ, ಲೋಕಸಭೆ ಚುನಾವಣೆಗೆ ಅಷ್ಟೇ ಅವ್ರು ಹೇಳಿದ್ದಾರೆ, ಇದು 3 ವರ್ಷ ಅಷ್ಟೇ, 3 ವರ್ಷ ಆದ್ಮೇಲೆ ಹೋಗ್ತಾರೆ. 3 ವರ್ಷ ಆದ್ಮೇಲೆ ಹೋಗುದಂದ್ರೇನು? ಅಸೆಂಬ್ಲಿ ಚುನಾವಣೆಗೆ ಇರೋದಿಲ್ಲ ಅಂತಲ್ಲ ನಾನು ಹೇಳಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಅವಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಅಧ್ಯಕ್ಷ ಆದ್ಮೇಲೆ. ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ದಾರೆ ಸರ್, ಒಕ್ಕಲಿಗರಿಗೆ ಸಿಎಂ ಸ್ಥಾನ ಹತ್ತಿರದಲ್ಲಿದೆ, ಸ್ವಲ್ಪ ದಿನ ಕಾಯಲಿ. ನೋಡಿ, ಯಾರು ಮುಖ್ಯಮಂತ್ರಿ ಆಗಬೇಕು, ಯಾವ ಸಮಾಜದವ್ರು ಆಗಬೇಕು, ಅದು ಯಾರ ಕೈಯಲ್ಲೂ ಕೂಡ ಇಲ್ಲ. ಅದು ಪಕ್ಷ ತೀರ್ಮಾನ ಮಾಡ್ತದೆ, ಶಾಸಕರ ಅಭಿಪ್ರಾಯಗಳನ್ನು ಪಡ್ಕೊಂಡು ಮಾಡ್ತದೆ. ಅಧಿಕಾರ ಹಂಚಿಕೆ ಯಾವ ಸೂತ್ರಗಳಾಗಿರ್ಬೋದು, ಅದೇನೇ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ಇವತ್ತು ಸಹ ಈ ಮುಖ್ಯಮಂತ್ರಿ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ಮುಖ್ಯಮಂತ್ರಿ ಯಾರಾಗಬೇಕು, ಯಾವ ಸಮಾಜದವ್ರು ಆಗಬೇಕು, ಏನಾಗಬೇಕು, ಅದು ಹೈಕಮಾಂಡು ಶಾಸಕರ ಎಲ್ಲರ ಅಭಿಪ್ರಾಯ ತಗೊಂಡ್ಕೊಂಡು ನಿರ್ಧಾರ ಮಾಡ್ತಾರೆ. ಇದು ಕಾಂಗ್ರೆಸ್ ಪದದಲ್ಲಿ ಇರುವಂತಹ ಪದ್ಧತಿ. ಹೀಗಾಗಿ ಅದು ಅಪ್ರಸ್ತುತ. ಈಗ ಆ ಪ್ರಶ್ನೆಗೆ ಅದು ಬಂದಾಗ ಮಾತಾಡೋಣ ಅಂತ. ಈಗ ಯಾಕೆ ಅದು? ಈಗ ಚುನಾವಣೆ ಇದೆ, ನಮ್ಮ ಲಕ್ಷ್ಯ ಚುನಾವಣೆ ಗೆಲ್ಬೇಕೀಗ. ಈಗ ಚುನಾವಣಾ ವಿಷಯ ಅಲ್ಲ ಇದು. ಏನು ಕೈಗಾರಿಕೆಗಳು ಮತ್ತೆ ಕೈಗಾರಿಕೋದ್ಯಮಿಗಳು ಆ ಒಂದು ವಲಯ ಏನಿದೆ ಸರ್, ಅದೇ ಒಂದು ಕ್ಷೇತ್ರವನ್ನು ನಂಬ್ಕೊಂಡಂತ ಎಲ್ಲಾ ವರ್ಗಗಳನ್ನ ಅಲ್ಲೇನು ಅಭಿವೃದ್ಧಿ ಆಗಿದೆ ಅನ್ನೋ ವಿಚಾರವಾಗಿ ಸೆಪರೇಟ್ ಆಗಿ ಪ್ರಣಾಳಿಕೆ ಅಥವಾ ಸಾಧನೆಗಳನ್ನ ಈಗ ನಾನು ಹೇಳಿದ ನಾನು ನನ್ನ ಪ್ರೊಸೆಸ್ ನಿಮಗೂ ಗೊತ್ತಿದೆ. ನಾನು ಪ್ರೊಸೆಸ್ ಅನ್ನು ಮಾಡ್ತಾ ಇದ್ದೀನಿ, ಎಲ್ಲ ರೀತಿಯ ಪ್ರೊಸೆಸ್ಗಳು ಮಾಡ್ತಾ ಇದ್ದೀವಿ. ಕೈಗಾರಿಕೆ ಇದರಲ್ಲಿ ಅಭಿವೃದ್ಧಿ ಏನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದೀವಿ. ಈಗ ಹೋದ್ರೆ ನೀತಿ ಸಂಹಿತೆ ಇದು ಆಗ್ತದೆ. ನಾನು ಪ್ರಾರಂಭ ದೇವನ್ನಿಂದ ನಾನೆಲ್ಲನೂ ಕೂಡ ಅಲ್ಲಿ ಏನೇನು ಸುಧಾರಣೆಗಳಾಗಬೇಕು ಅದು ಮಾಡ್ತಾ ಇದ್ದೀವಿ. ಕೈಗಾರಿಕೆಗಳಿಗೆ ನಾವು ಸೆಪರೇಟ್ ಆಗಿನೇ ಇವತ್ತು ಸಹ ಕೈಗಾರಿಕೆ ನಮ್ಮ ಇದಕ್ಕೆ ಸೆಪರೇಟ್ ನೀರನ್ನು ಕೊಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಟೆಂಡರ್ನೂ ಕರೆದಿದ್ದೀವಿ. ಕೆಲವು ಕಡೆ ಒಂದು ಕೃಷ್ಣ ಇದರಲ್ಲಿ ಆಲ್ಮಟ್ಟಿ ಇದನ್ನು ಕರೆದಿದ್ದೀವಿ, ಇನ್ನೊಂದು ನಮ್ಮ ಮಲಪ್ರಭಾದಿಂದ ಕರೆದಿದ್ದೀವಿ. ಇಲ್ಲಿ ಸಾಧ್ಯತೆಗಳು ಕೂಡ ಇವತ್ತು ಸಹ ಮೀಟಿಂಗ್ ಆಗಿದ್ದಾವೆ. ನಾವು ಕಾವೇರಿಯಿಂದ ಇವತ್ತು ಸಹ ಎಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ ನೀರು ಕೊಡಬೇಕು ಅಂತೇಳಿ. ಹೀಗಾಗಿ ಆ ಎಲ್ಲ ರೀತಿಯ ಏನು ಇದು ಮಾಡಬೇಕು ನಮ್ಮ ಇಂಡಸ್ಟ್ರಿ ಇದರಲ್ಲಿ ಅದನ್ನ ಮಾಡ್ತಾ ಇದ್ದೀವಿ. ಹಾಗೆ ಸಪರೇಟ್ ಆಗೇನಲ್ಲ, ಸಪರೇಟ್ ಆಗಿ ಪ್ರಣಾಳಿಕೆ ಇಲ್ಲ. ಇವತ್ತು ಒಟ್ಟಾರೆ ಇವತ್ತು ಇಂಡಸ್ಟ್ರೀಸ್ ಅಭಿವೃದ್ಧಿ ಆಗಬೇಕು. ನಮ್ಮ ಕರ್ನಾಟಕ ರಾಜ್ಯ ಅವತ್ತು ಮುಂಚೂಣಿ ಇರಬೇಕು. ಅದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ಕೂಡ ನಾವು ಹಗಲು ರಾತ್ರಿ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮೊದಲೇ ಸಲಹೆ ಕೊಟ್ಬಿಟ್ರೆ ಮೊದಲೇ ಮಾಡಿಬಿಡ್ತಿದ್ದೆ ನಾವು. ಇದು ಲೇಟ್ ಆಗಿದ್ದು, ತಿರುಗಿ ಚುನಾವಣೆ 2ನೇ ರೌಂಡ್ ಚುನಾವಣೆ ಆಯಿತು.
ಓಕೆ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.